ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಮು 1:30 ಆಗೈತಿ. ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಂದಿದ್ದೆ. ಒಂದು 9:30 10 ಗಂಟೆ ಅನ್ನೋಷ್ಟರಲ್ಲಿ ಆಲ್ರೆಡಿ ಶಾಪಿಗೆ ಬಂದಿದ್ದೆ. ಇವತ್ತು ಕಸ್ಟಮರ್ ಜಾಸ್ತಿನೇ ಇದ್ದರು, ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮೊನ್ನೆ ಲಾಗಲ್ಲಿ ತೋರಿಸಿದ್ನಲ್ವ, ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋದು ಬ್ಲೌಸು, ಅದು ಕಂಪ್ಲೀಟ್ ಆಗೈತಿ. ಹಾಗೆ ಇವಾಗ ಬೇರೆ ಡಿಸೈನನ್ನು ಹಾಕೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇಲ್ಲೈತೆ ನೋಡಿರಿ ಈ ಡಿಸೈನು. ಇವಾಗ ಸ್ಲೀವ್ ಹಾಕಕತ್ತೀನಿ. ಈ ಬ್ಲೌಸು ಮತ್ತು ಮೊನ್ನೆ ಡಿಸೈನ್ ಹಾಕಿದ್ನಲ್ವ ಆ ಬ್ಲೌಸು ಎರಡೂ ಫಿನಿಶಿಂಗ್ ಆದಮೇಲೆ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಲಾಗನ್ನು ಕಂಪ್ಲೀಟಾಗಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಾರದಿಂದ ಯಾವುದೂ ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿರೋದು ಬ್ಲೌಸನ್ನು ಸ್ಟಿಚ್ ಮಾಡಿಲ್ಲ, ಹಾಗಾಗಿ ಯಾವುದೂ ವಿಡಿಯೋದಲ್ಲಿ ತೋರಿಸಿಲ್ಲ. ಹಾಗೆ ನಾರ್ಮಲಾಗಿ ಲೈನಿಂಗ್ ಕ್ಲಾತ್ ಅಟ್ಯಾಚ್ ಮಾಡೋವು, ಹಾಗೆ ಪ್ಲೇನ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಅಕ್ಕ, ಹಂಗಾಗಿ ತೋರಿಸ್ತಾ ಇಲ್ಲ. ಬನ್ನಿ ಲಾಗನ್ನು ಕಂಪ್ಲೀಟಾಗಿ ನೋಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ವ 2 ಡಿಸೈನ್ ತೋರಿಸ್ತೀನಿ ಅಂತೇಳಿ. ಆ ಡಿಸೈನು ಫಿನಿಶಿಂಗ್ ಎಲ್ಲ ಆಗಿದೆ, ಹಾಗಾಗಿ ತೋರಿಸೋಣ ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನೋಡಿ, ಇದು ಅಕ್ಕನ ಸ್ಯಾರಿ, ಇದು ನನ್ನ ಸ್ಯಾರಿ. ಡಿಸೈನ್ ಎಲ್ಲ ಸೇಮು, ಬಟ್ ಸ್ಯಾರಿ ಕಲರ್ ಮಾತ್ರ ಚೇಂಜು. ಇದು ಮದುವೆಯಲ್ಲಿ ತೊಗೊಂಡಿದ್ದು ಸ್ಯಾರಿ ಅಕ್ಕಂದು ನಂದು, ಹಾಗಾಗಿ ಅವಾಗಿನ ಬ್ಲೌಸ್ ಯಾವೂ ಆಗೋಲ್ಲ, ಅಕ್ಕಗೂ ಆಗೋಲ್ಲ, ನನಗೂ ಆಗೋಲ್ಲ. ಇವಾಗ ಪಾಪು ಹುಟ್ಟಿದ್ದಾದಮೇಲೆ ವೇಟ್ ಗೇನ್ ಆಗಿದೆಯಲ್ಲ, ಹಾಗಾಗಿ ಮದುವೆಯಲ್ಲಿ ಸ್ಟಿಚ್ ಮಾಡಿರ್ತಕ್ಕಂಥ ಬ್ಲೌಸ್ ಆಗ್ತಾಯಿಲ್ಲ. ಮತ್ತು ಸುಮ್ಮನೆ ಸ್ಯಾರಿಗೆ ಯಾವುದೂ ಅಷ್ಟೊಂದು ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂದರೆ ಸ್ಯಾರಿನ ವೇರ್ ಮಾಡೋಂಗೆ ಆಗಂಗಿಲ್ಲ, ಹಾಗಾಗಿ ಡಿಸೈನನ್ನು ಹಾಕಿಟ್ಟಿದ್ದೀನಿ. ತುಂಬ ಗ್ರ್ಯಾಂಡಾಗಿರೋ ಡಿಸೈನು ನನಗಾಗಲಿ ಅಕ್ಕಗಾಗಲಿ ಅಷ್ಟೊಂದು ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿರೋದು ಹಾಕಿದ್ದೀನಿ. ನೋಡಿ ಸ್ಯಾರಿ ಇಷ್ಟು ಚೆನ್ನಾಗೈತಿ. ಹತ್ತತ್ರ ಒಂದು 8 ವರ್ಷ ಮುಗಿದು 9 ವರ್ಷದ ಸ್ಯಾರಿ, ಆದರೂ ಶೈನಿಂಗ್ ಹಂಗೆ ಇದೆ. ಅಕ್ಕ ಸ್ವಲ್ಪ ಕಲರು ಅಂದರೆ ಒಂದು 2-3 ಸರಿ ವಾಶ್ ಮಾಡಿದಾಳೆ. ಆಂಟಿ ಉಟ್ಕೊಂಡಿದ್ರು ಇದನ್ನ ಅಕ್ಕನ ಸ್ಯಾರಿನ, ಹಂಗಾಗಿ ಒಂದು 2-3 ಸರಿ ವಾಶ್ ಮಾಡಿದ್ದಾರೆ, ಹಂಗಾಗಿ ಸ್ವಲ್ಪ ಡಲ್ ಆಗಿದೆ. ಇದು ನೋಡಿ, ಇನ್ನೂ ಫೋನಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಈ ಸ್ಯಾರಿ ತುಂಬ ಚೆನ್ನಾಗೈತಿ. ಬಟ್ ನಾನು ಮದುವೆಯಲ್ಲಿ ಅಕ್ಕನ ಸೀರೆ ತುಂಬಾ ಇಷ್ಟಪಟ್ಟಿದ್ದೆ. ಅವರು ಅದ ಬೇಕಂತ ಹೇಳಿ ತೊಗೊಂಡು ಆಮೇಲೆ ನನಗೆ ಇದನ್ನು ಕೊಟ್ಟಿದ್ರು. ಬಟ್ ಇವಾಗಿದು ಎಲ್ಲರೂ ನನ್ನ ಸೀರೆನ ಇವಾಗ ಲೈಕ್ ಮಾಡಕತ್ತಾರ, ಚೆನ್ನಾಗೈತಿ ಅಂತೇಳಿ. ಮೊನ್ನೆ ಒಬ್ಬರು ಫೋಟೋ ಶೂಟಿಗೆ ಹೋಗಿದ್ರು, ನಮ್ಮ ಕಡೆ ರೆಗ್ಯುಲರ್ ಕಸ್ಟಮರ್ ಅವರು, ಹಾಗಾಗಿ ಕೊಟ್ಟು ಕಳಿಸಿದ್ದೆ. ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದವರು. ಈ ಡಿಸೈನ್ ತೋರಿಸ್ತೀನಿ. ಅಂದರೆ ಸದ್ಯಕ್ಕೆ ಇವಾಗ ಸ್ಟಿಚ್ ಮಾಡಲ್ಲ, ಜಸ್ಟ್ ಹಂಗೆ ಡಿಸೈನ್ ಹಾಕಿಟ್ಟಿದ್ದೀನಿ. ಅಕ್ಕ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಟೋನ್ ಎಲ್ಲ ಹಚ್ಚೊಂತೆ ಅಂತ ಹೇಳಿದರು, ಹಾಗಾಗಿ ಡಿಸೈನ್ ಮಾತ್ರ ಹಾಕಿಟ್ಟಿದ್ದೀನಿ. ನೋಡಿ ಈ ಥರ ನೋಡಿ, ಬ್ಯಾಕಲ್ಲಿ ಈ ಥರ ಡಿಸೈನು, ಸ್ಲೀವ್ಸು ಫುಲ್ಲು ಈ ಥರ. ಇದು ಚೆನ್ನಾಗಿ ಕಾಣಿಸುತ್ತಾ. ಇನ್ನೊಂದು ಅಕ್ಕಂದು ಬ್ಲೌಸಿಗೆ ಏನು ಹಾಕಿದ್ದೀನಲ್ವ, ಅದನ್ನು ಫಸ್ಟ್ ಟೈಮ್ ಹಾಕಿರೋದು ಡಿಸೈನು. ಡಿಫ್ರೆಂಟ್ ಆಗೈತಿ, ಅಕ್ಕಗೆ ಇಷ್ಟ ಆಗೈತೆ ಅದು, ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದನ್ನು ತೋರಿಸ್ತೀನಿ ನೋಡಿ. ಅಂದರೆ ಇದು ರೇಷ್ಮೆ ಬ್ಲೌಸ್ ತೊಗೊಂಡಿರೋದು, ಬಾರ್ಡ್ರ್ ಕಲರು ಮ್ಯಾಚ್ ಆಗೋ ಥರ. ಮೊನ್ನೆ ಹೇಳಿದ್ನಲ್ವ, ಕುಷ್ಟಗಿಗೆ ಹೋಗಿದ್ನಂತ ಹೇಳಿದ್ನಲ್ವ. ನಾನು ಆ್ಯಕ್ಚುಲಿ ಅವತ್ತು ಕಸ್ಟಮರ್ ಬ್ಲೌಸ್ ತರೋಣ ಅಂತೇಳಿ ಒಂದು 2-3 ಸೀರೆನ ಇಸ್ಕೊಂಡು ಹೋಗಿದ್ದೆ. ಅವ್ರಿಗೆ ಸಿಗಲಿಲ್ಲ, ನನ್ನ ಮಾತ್ರ ಸಿಕ್ಕು. ಸ್ವಲ್ಪ ಅಂದರೆ ಸಿಗುತ್ತೆ ಕಲರ್, ಇಲ್ಲ ಅಂತಲ್ಲ, ಸ್ವಲ್ಪ ಶೇಡಲ್ಲಿ ಚೇಂಜ್ ಆಯಿತು. ಮತ್ತು ಅವ್ರು ಏನಂತಾರೋ ಏನೋ ಅನ್ನೋದಕ್ಕೋಸ್ಕರ ನಾನು ತರಲಿಲ್ಲ. ನಮ್ಮ ಹೋದರೆ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತಾ, ಮತ್ತು ಅವ್ರು ಏನಂತಾರೋ ಏನೋ ಅನ್ನೋದಕ್ಕೋಸ್ಕರ ತರಲಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಇದು ಒಂಥರ ರೆಡ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಐತಿ ಬಾರ್ಡ್ರು, ಹಾಗಾಗಿ ಎಷ್ಟು ಹುಡುಕಿದ್ರೂ ಸಿಗಲೇ ಇಲ್ಲ. ಹಾಗಾಗಿ ಸ್ವಲ್ಪ ಮ್ಯಾಚ್ ಆಗೋ ಥರ ತಂದಿದ್ದೀನಿ ನೋಡಿ. ಈ ಥರ ಬಿಟ್ಟರೆ ಈ ಬಾರ್ಡ್ರಿಗೆ ಡಾರ್ಕಾಗಿ ಇತ್ತು ಮತ್ತು ಲೈಟಾಗಿತ್ತು, ಎಕ್ಸಾಕ್ಟ್ ಕಲರ್ ಸಿಗಲಿಲ್ಲ, ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ಇದಕ್ಕೂ ಸೇಮ್ ಸ್ಟೋನ್ ಏನೂ ಹಚ್ಚಿಲ್ಲ ನಾನು. ಸ್ಲೀವ್ಸು ಈ ಥರ ಬಂದೈತಿ, ಮತ್ತು ಬ್ಯಾಕಲ್ಲಿ ಈ ಥರ ಸ್ವಲ್ಪ ಅಕ್ಕಂದು ಇದು ನೆಕ್ಕು ಸ್ವಲ್ಪ ಡೀಪಾಗಿ ಹಾಕಿದ್ದೀನಿ, ಅದನ್ನು ಅಷ್ಟೊಂದೇನು ಹಾಕಿಲ್ಲ ನೋಡಿ. ಈ ಥರ ಬಂದೈತಿ. ಇನ್ನೂ ಸ್ಟೋನ್ ಎಲ್ಲ ಹಚ್ಚಿದರೆ ನೀಟಾಗಿ ಕಾಣಿಸುತ್ತೆ ಬ್ಲೌಸು.
ಚೆನ್ನಾಗಾಗೈತಿ. ಇದನ್ನು ಜಾಸ್ತಿ ಜನ ಸೆಲೆಕ್ಟ್ ಮಾಡಿ ಹೋಗಿದ್ರು, ಬಟ್ ನಾನು ಹೆಂಗಾಗುತ್ತೋ ಏನೋ ಅಂತೇಳಿ ಹಾಕಿರಲಿಲ್ಲ. ಬಟ್ ಸ್ಲೀವ್ ಚೆನ್ನಾಗಾಗೈತಿ ನೋಡಿ, ಲೈನ್ಸ್ ಥರ ಚೆನ್ನಾಗಿ ಬಂದೈತಿ. ಹಾಗಾಗಿ ಇವತ್ತು ಒಂದೆರಡು ಬ್ಲೌಸು ಡಿಸೈನ್ ಹಾಕೋದೈತಿ, ಅರ್ಜೆಂಟ್ ಕೊಡಬೇಕಂತ. ಹಾಗಾಗಿ ಹಾಕಬೇಕು. ಇನ್ನೂ ಮಿಷಿನ್ ಏನು ಸ್ಟಾರ್ಟ್ ಮಾಡಿಲ್ಲ. ಇವಾಗ ಶಾಪಿಗೆ ಬಂದು ಒಂದೆರಡು ಚೂಡಿನ ಕೊಟ್ಟೋದ್ರು ಸ್ಟಿಚ್ ಮಾಡೋದಕ್ಕೆ. ಅವ್ರದ್ದು ಮೆಸರ್ಮೆಂಟ್ ಇಟ್ಕೊಂಡು ಅವ್ರ ಜೊತೆ ಹಂಗೆ ಮಾತಾಡ್ತಾ ಕುಂತೆ. ಒಂದು 1/2 hour ಆಯಿತು ಬಂದು. ಇವಾಗ ನಿನ್ನೆ ನೈಟನ್ನು ಮತ್ತು ಬೆಳಗ್ಗೆ ನಾನು ಹುಡುಗರು ಕರ್ಕೊಂಬಂದ್ರೆ ಶಾಪ್ನ ಕಸ ಗುಡ್ಸೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಅಕ್ಕ ನಿನ್ನೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಸ್ಟಿಚ್ ಮಾಡಿದರು. ಹಂಗಾಗಿ ಹೋಗ್ಬೇಕಾದ್ರೂ ಅಷ್ಟು ನೀಟಾಗಿ ಕಸ ಗುಡ್ಸಿ ಹೋಗ್ಬಿಟ್ಟಾರ. ಹಂಗಾಗಿ ಇವಾಗ ಏನೂ ಕೆಲಸ ಇಲ್ಲ, ಡೈರೆಕ್ಟ್ ಮಿಷಿನ್ ಸ್ಟಾರ್ಟ್ ಮಾಡಬೇಕು, ಡಿಸೈನ್ ಹಾಕ್ಬೇಕು ಇವಾಗ. ನೆಕ್ಸ್ಟು ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ನನಗೆ. ಇವಾಗ ಕಸ್ಟಮರ್ ಬರ್ತೀನಿ ಅಂತ ಹೇಳ್ಯಾರ ಇಬ್ಬರು ಫೇಶಿಯಲ್ಗೆ, ಹಂಗಾಗಿ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.